RS Carmoni Voice. ಫ್ರೆಂಡ್ಸ್, ಇವತ್ತು ಇಲ್ಲಿ ಒಂದು ಸಿಯಾಸ್ ಕಾರ್ ಇದೆ. ಒನ್ಸ್ ಅಪಾನ್ ಅ ಟೈಮ್ ಎಲ್ರದ್ದು ಫೇವ್ರೆಟ್ ಕಾರ್. ಈಗನು ತುಂಬ ಜನರಿಗೆ ಈ ಸಿಯಾಸ್ ಅಂದರೆ ಪಂಚಪ್ರಾಣ. ಈಗ ಈ ಕಾರಲ್ಲಿ ಇಟ್ ಈಸ್ ಆಕ್ಸೆಸರೀಸ್ ಮಾತ್ರ ಮಾಡಿದಲ್ಲ, ಇದು ಒಂದು ಕಂಪ್ಲೀಟ್ ರೀಸ್ಟೋರೇಷನ್ ಕಾರ್ ಆಗಿತ್ತು. ನಿಮಗೆ ನಾನು ಪ್ರಾಪರಾಗಿ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಬಿಕಾಸ್ ಇನ್ ದ ಬ್ಯುಸಿ ಶೆಡ್ಯೂಲ್ ನಮಗೆ ಮಾಡಲಿಕ್ಕೆ ಆಗಿಲ್ಲ. ಬಟ್ ಸಮ್ ಆಫ್ ದ ಕ್ಲಿಪ್ಪಿಂಗ್ಸ್ ಐ ಹ್ಯಾವ್, ಸೊ ಅದನ್ನು ನಾನು ನಿಮಗೆ ತೋರಿಸ್ತೇನೆ. ಬಿಫೋರ್ ಹೇಗಿತ್ತು, ಪೇಂಟಿಂಗ್ ಇಲ್ಲದೆ ಗಾಡಿ ಡ್ಯಾಮೇಜ್ ಆಗಿ ಇಂಟೀರಿಯರ್ ಆಗಿರಲಿ ಔಟ್ಸೈಡ್ ಆಗಿರಲಿ ಹೇಗಿತ್ತು ಅಂತ ನೀವು ನೋಡ್ತಿರ್ಬೋದು ನಾನು ತೋರಿಸೋ ಬ್ಯಾಕ್ಗ್ರೌಂಡ್ ಇಮೇಜಲ್ಲಿ. ಸೊ ಇವೊಂದು ಇಟ್ಸ್ ನಾಟ್ ಸೋ ಕ್ಲಿಯರ್, ನಿಮಗೊಂದು ಅರ್ಥ ಆಗುವಷ್ಟು ಇದೆ ಇದರಲ್ಲಿ. ಸೊ ಅಂಥ ಕಾರನ್ನು, ಸಿಯಾಸ್ ಕಾರನ್ನು ನಾವು ಒಂದು ಕಂಪ್ಲೀಟ್ ಪೇಂಟಿಂಗ್ ಮಾಡಿ ಲೈಕ್ ರೀಸ್ಟೋರೇಷನ್ ಮಾಡಿದ್ದೇವೆ. ಅದರಲ್ಲಿನೂ ರೀಸ್ಟೋರೇಷನ್ ಅಂತ ಬಂದಾಗ ಒರಿಜಿನಲ್ ಪೇಂಟಿಂಗ್ ಕ್ವಾಲಿಟಿ ದ ಕಂಪ್ಲೀಟ್ ಕಾರಿಗೆ ಮಾಡಿದ್ದೇವೆ. ಅಲಾಂಗ್ ವಿತ್ ದ್ಯಾಟ್ ನಿಮಗೆ ಪಾರ್ಟ್ಸ್ ಎಲ್ಲ ಸಿಯಾಸಿದು ಸಿಕ್ಕೋದು ಕ್ವೈಟ್ ಡಿಫಿಕಲ್ಟ್. ಅಂಥದ್ರಲ್ಲಿನೂ ಈ ಪಾರ್ಟ್ಸನ್ನೆಲ್ಲ ಅರೇಂಜ್ ಮಾಡಿ ಹುಡುಕಿ ಲೈಕ್ ಈ ಕಾರನ್ನು ಯಾವ ರೀತಿಯ ಒಂದು ಹೊಸ ಗಾಡಿ ಥರ ಮಾಡಬೇಕು ಆ ರೀತಿ ಮಾಡಿದ್ದೇವೆ. ಈಗ ಡಿಸ್ಕ್ರಿಪ್ಷನ್ ಕೊಟ್ಟದ್ದು ಸಾಕು. ಈಗ ನಾನು ನಿಮಗೆ ಈ ಗಾಡಿಯಲ್ಲಿ ಮಾಡಿದಂಥ ಕೆಲಸ ಪ್ರತಿಯೊಂದು 1 by 1 ಹೇಳ್ತೇನೆ. ಬೇಸಿಕ್ಲಿ ಆಕ್ಸೆಸರೀಸಿಗೆ ಹೋಗುವ ಮೊದಲು ನೀವು ನೋಡಿದಾಗೆ ಇದು ಕಾರ್ ಹೇಗೆ ಇತ್ತು ಅಂತ ನೋಡುವಾಗ ನಿಮಗೆ ನೋಡಿರ್ಬೋದು ಪೇಂಟಿಂಗ್ ಇದ್ದಿಲ್ಲ, ಯಾವುದೇ ರೀತಿದು ಕಂಪ್ಲೀಟ್ ಸ್ಕ್ರ್ಯಾಪ್ ಆಗಿತ್ತು. ಆ ಕಾರನ್ನು ಇಷ್ಟು ನಾವು ರೆಡಿಯಾಗಿ ಮಾಡಿದ್ದೀವಿ. ಪೇಂಟಿಂಗ್, ಅದ ನಂತರ ಟಿಂಕ್ರಿಂಗ್, ಅದ ನಂತರ ಸ್ಪೇರ್ ಪಾರ್ಟ್ಸ್ ಎಲ್ಲನೂ ಮಾಡಿದ್ದೀವಿ. ಅದರಲ್ಲಿನೂ ಕಲರ್ ಅಂತ ಬಂದಾಗ 7 years ವ್ಯಾರಂಟಿ ಕಸ್ಟಮರ್ಗೆ ಕೊಡ್ತಿದ್ದೆವು. ಅದರಲ್ಲಿನೂ ಫಿನಿಶಿಂಗ್ ಆಫ್ ದ ಪೇಂಟಿಂಗ್ ನೀವು ನೋಡ್ತಿರ್ಬೋದು. ಇಟ್ ಈಸ್ ಜಸ್ಟ್ ಅಮೇಝಿಂಗ್ ಆಗಿ ಬಂದಿದೆ. ಯಾವುದೇ ಕಾರಣಕ್ಕೂ ನಿಮಗೆ ಇದು ಆಫ್ಟರ್ ಮಾರ್ಕೆಟಲ್ಲಿ ಹೊಡೆದಿರುವ ಪೇಂಟ್ ಥರ ಆಗ್ಲಿನೂ ಅದೇ ರೀತಿ ನಿಮಗೆ ಆ ಒರಿಜಿನಲ್ ಕ್ವಾಲಿಟಿ ಆಫ್ ದ ಪೇಂಟ್ ಏನಿದೆ ಅದೇ ರೀತಿಯಾಗಿ ಬಂದಿದೆ. ಸೊ ಈ ರೀತಿ ಒಂದು ಕಂಪ್ಲೀಟ್ ಸಿಯಾಸ್ ಕಾರನ್ನು ಅದರದ್ದು ಕಲರ್ ಏನಿದೆ ಅದರ ಪ್ರಕಾರ ಪೇಂಟಿಂಗನ್ನು ಕಂಪ್ಲೀಟಾಗಿ ಮಾಡಿದ್ದೇವೆ. ಅಂದರೆ ಕಂಪ್ಲೀಟ್ ರಿಸ್ಟೋರೇಷನ್ ಅಂತ ಮಾಡಿದೆ. ಅದರ ಜೊತೆ ಸ್ಪೇರ್ ಪಾರ್ಟ್ಸ್ ತುಂಬಾ ಹಾಕಿದ್ದೇವೆ, ಟಿಂಕರಿಂಗ್ ಮಾಡಿದ್ದೇವೆ. ಸೊ ಆಲ್ಮೋಸ್ಟ್ ಎಲ್ಲನೂ ಕೆಲಸ ಮಾಡಿದ್ದೇವೆ. ಇದು ನಿಮಗೆ ಒಂದು ಕಂಪ್ಲೀಟ್ ಹಳತು ಗಾಡಿಯನ್ನು ಯಾವ ರೀತಿ ಹೊಸತಾಗಿ ಮಾಡ್ಬೋದು ಅಂತ ಇಷ್ಟೊತ್ತು ನಾನು ನಿಮಗೆ ಹೇಳಿದ್ದು. ಸೊ ನಿಮಗೆ ನೋಡ್ತಿರ್ಬೋದು. ಈಗ ಇಷ್ಟ ಆದ ನಂತರ ನಿಮಗೆ ನೆಕ್ಸ್ಟ್ ಇದರಲ್ಲಿ ಬರೋದು ಆಕ್ಸೆಸರೀಸ್. ಸೊ ಆಕ್ಸೆಸರೀಸ್ ಅಂತ ಬಂದಾಗ ಇದರಲ್ಲಿ ನಾವು ತುಂಬಾ ಪಾರ್ಟ್ಸ್ ಹಾಕಿದ್ದೇವೆ. ಲೈಕ್ ಟಾಪ್ ಗೇರ್ ಸೀಟ್ ಕವರ್ಸ್ ಆಗಿರ್ಬೋದು, 7D ಮ್ಯಾಟ್ ಆಗಿರ್ಬೋದು, ಇಂಟೀರಿಯರ್ ಡೀಪ್ ಕ್ಲೀನಿಂಗ್ ಆಗಿರ್ಬೋದು. ಇಟ್ ವಾಸ್ ವೆರಿ 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 ಡರ್ಟಿ. ದ ಡೀಪ್ ಕ್ಲೀನಿಂಗೂ ನಿಮಗೆ ತುಂಬಾ ಗಲೀಜಿತ್ತು. ಸೊ ಬಿಕಾಸ್ ಆಬ್ವಿಯಸ್ಲಿ ಇಟ್ಸ್ ಅ ಓಲ್ಡ್ ಕಾರ್ ಆ್ಯಂಡ್ ತುಂಬಾ ಪೆಥೆಟಿಕ್ಲಿ ಮೇಂಟೈನ್ಡ್ ಆ್ಯಂಡ್ ಕಂಪ್ಲೀಟ್ ಸ್ಕ್ರ್ಯಾಪ್ ಆಗಿತ್ತು. ಸೊ ಡೀಪ್ ಕ್ಲೀನಿಂಗ್ ಮಾಡಿದ್ದೇವೆ. ಸೈಡ್ಸ್ ಮತ್ತು ಡಿಕ್ಕಿ 3M ಇದು ಕೂಲಿಂಗ್ ಪೇಪರ್ ಹಾಕಿದ್ದೇವೆ. ಫ್ರಂಟಲ್ಲಿ ಗರ್ವಾರೆದು ಹೈಸ್ಕೂಲ್ ಶೀಲ್ಡನ್ನು ಹಾಕಿದ್ದೇವೆ. ಆ್ಯಂಡ್ ಆಡಿಯೋ ಅಂತ ಬಂದಾಗ ನೀವು ಅಂದ್ಕೊಂಡಿರ್ಬೋದು ಸಿಯಾಸ್ ಕಸ್ಟಮರ್ ಆಡಿಯೋ ಅಂತ ಬಂದಾಗ ಆಡಿಸನ್ ಯಾಕೆ ಚಾಯ್ಸ್ ಮಾಡಿದ್ದು ಅಂತ. ಓಕೆ, ಈಗ ಇದಕ್ಕೆ ಆನ್ಸರ್ ಏನಂತ ಹೇಳಿದರೆ, ಈ ಕಸ್ಟಮರ್ದು ಇದು ಸೆಕೆಂಡ್ ಆರ್ ಥರ್ಡ್ ಕಾರ್ ಆಗಿತ್ತು. ಇವರದ್ದು ಫಸ್ಟ್ ಕಾರ್ ಬಂದುಬಿಟ್ಟು ಕ್ರೆಟಾ ಬ್ಲ್ಯಾಕ್ ಎಡಿಷನ್. ಅದನ್ನು ನನ್ನ ಚಾನಲ್ ಹಾಕಿದ್ದೇನೆ. ಇವರದಲ್ಲಿ ಕಂಪ್ಲೀಟ್ ಆಡಿಯೋ ಸೆಟಪ್ ಅಂತ ಬಂದಾಗ ಆಡಿಸನ್ದು ಆಡಿಯೋ ಸೆಟಪ್ ಹಾಕಿರೋದು. ಇದೇ ರೀತಿ ಒಂದು ಆಡಿಯೋ ಸೆಟಪ್ ಹಾಕಿದ್ದಾರೆ. ಸಿಸ್ಟಮ್ ಅಂತ ಬಂದಾಗ ಕ್ರೆಟಾ ಬ್ಲ್ಯಾಕ್ ಎಡಿಷನ್ಗೂ ಇವರು ಹಾಕಿರೋದು RSM ನಮ್ಮದು ಓನ್ ಬ್ರ್ಯಾಂಡ್ ಅಂಥದ್ದು. ಅದೇ ರೀತಿ ಫಾಗ್ಲೈಟ್ ಅಂತ ಬಂದಾಗ ಟ್ರಯೋ ಕಲರ್, ವೈಟ್, ವಾಮ್ ವೈಟ್, ಎಲ್ಲೋ, ಈ ರೀತಿ ಒಂದು ಆಕ್ಸೆಸರೀಸ್ ಅಂತ ಚಾಯ್ಸ್ ಮಾಡಿದ್ದಾರೆ. ಇನ್ನು ನಿಮಗೆ ವೆಯ್ಟ್ ಮಾಡಿಸೋದು ಬೇಡ, ಫ್ರಂಟಿಂದ ನೋಡ್ತಾ ಬರುವ ಏನೆಲ್ಲ ಮಾಡಿಫಿಕೇಶನ್ ಮಾಡಿದ್ದೀವಿ. ಫಾಗ್ಲೈಟ್ ಅಂತ ಬಂದಾಗ ಈ ಕಸ್ಟಮರ್ಗೆ ಆಲ್ರೆಡಿ RSM ಪ್ರಾಡಕ್ಟ್ದು ಯೂಸೇಜ್ ಆಗಿ 1 ವರ್ಷ ಆಗಿದೆ. ಸೊ ಅದರಿಂದಾಗಿ ಈ ಕಾರಿಗೂ RSMದು ಓನ್ ಬ್ರ್ಯಾಂಡ್ ಇದು ಟ್ರಯೋ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ದಟ್ ಈಸ್ ವೈಟ್, ವಾಮ್ ವೈಟ್ ಆ್ಯಂಡ್ ಎಲ್ಲೋ, ಈ ಥರ 3 ಕಲರ್ ಬರ್ತದೆ. ಆಬ್ವಿಯಸ್ಲಿ ಯೂಸೇಜ್ ಹೇಳಿದೆ, ನೀವು ವೈಟ್ ಬಂದುಬಿಟ್ಟು ಹೈವೇ ಯೂಸ್ ಮಾಡಿ, ವಾಮ್ ವೈಟ್ ಬಂದುಬಿಟ್ಟು ಆಫ್ ರೋಡ್ ಮಾಡಿ, ಎಲ್ಲೋ ಅಂತ ಬಂದಾಗ ಫಾಗಿ ಪ್ಲೇಸಲ್ಲಿ ಯೂಸ್ ಮಾಡಿ. ಸೊ ದ್ಯಾಟ್ ಯುವರ್ ಡ್ರೈವಿಂಗ್ ಆಲ್ಸೋ ವಿಲ್ ಬಿ ಕ್ಲಿಯರ್, ದ ವಿಷನ್ ಆಲ್ಸೋ ವಿಲ್ ಬಿ ವೆರಿ ಕ್ಲಿಯರ್. ಸೊ ಈ ರೀತಿ ಒಂದು ಫ್ರಂಟಲ್ಲಿ ಇಷ್ಟನ್ನು ಮಾಡಿದ್ದೇವೆ. ಈಗ ಇಂಟೀರಿಯರ್ ಅಂತ ಬಂದಾಗ ಇದರಲ್ಲಿ ತುಂಬಾ ಅಮೇಝಿಂಗ್ ಆಗಿ ಕೆಲಸ ಆಗಿದೆ. ಸೊ ತುಂಬಾ ವೇಟ್ ಮಾಡಿಸೋದು ಬೇಡ, ಯಾವ ರೀತಿ ಕಾಂಬಿನೇಷನ್ ಕಲರ್ ಮಾಡಿದ್ದೇವೆ ಅಂತ ನೋಡ್ಕೊಳ್ಳುವ. ಈಗ ನಾನು ಸೈಡ್ಸಿಂದ ಸ್ಟಾರ್ಟ್ ಮಾಡ್ತೇನೆ. ಸೈಡ್ಸಲ್ಲಿ ನೀವು ಡೋರ್ ಪ್ಯಾಡ್ ಕಲರ್ ನೋಡ್ತಿರ್ಬೋದು. ಆ ಬಾಡಿ ಕಲರ್ ಏನಿದೆ ಅದೇ ಕಲರ್ ಡೋರ್ ಪ್ಯಾಡನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ನಿಮ್ಮದು ಬಾಡಿ ಕಲರ್ ಏನಿದೆ ಅದೇ ಕಲರ್ ಲೆದರ್ ಇದು ಡೋರ್ ಪ್ಯಾಡಲ್ಲಿನೂ ಅಪ್ಗ್ರೇಡ್ ಮಾಡಿದ್ದೇವೆ. ಅದ್ರ ಜೊತೆ ಒಳಗಡೆ ಅಂತ ಬಂದಾಗ ನೀವು ನೋಡ್ತಿರ್ಬೋದು ಅಮೇಝಿಂಗ್ ಟಾಪ್ ಗೇರ್ ಬ್ರ್ಯಾಂಡ್ ಇದು ಕಂಪ್ಲೀಟ್
ಬೇಜ್ ವಿತ್ ಅ ಪಫಿ ಕುಷನ್. ಅದ್ರ ಜೊತೆ ನಿಮ್ಮದು ಎಕ್ಸ್ಟೀರಿಯರ್ ಬಾಡಿ ಕಲರ್ ಏನಿದೆ ಆ ಕಲರ್ದು ಸೈಡ್ಸ್ ಮತ್ತು ಬ್ಯಾಕಲ್ಲಿ ಕೊಟ್ಟಿದ್ದೇವೆ. ಈ ರೀತಿ ಒಂದು ಇಂಟೀರಿಯರ್ ಥೀಮ್ ಕಾನ್ಸೆಪ್ಟ್ ಅಂತ ಬಂದಾಗ ನಾವು ಟಾಪ್ ಗೇರ್ ಬ್ರ್ಯಾಂಡ್ ಇದು ಚಾಯ್ಸ್ ಮಾಡಿದ್ದೇವೆ. ಅದರಲ್ಲಿನೂ ನೀವು ಇದರಲ್ಲಿ ನೋಡ್ತಿರ್ಬೋದು ಡೋರ್ ಪ್ಯಾಡನ್ನು ತುಂಬಾ ಸಖತ್ತಾಗಿ ಬಂದಿದೆ ಅಂತ ಹೇಳ್ಬೋದು. ಸೊ ಇಷ್ಟನ್ನು ಹೇಳ್ಕೊಂಡು ಇದರಲ್ಲಿ ನಾವು 70 ಮ್ಯಾಟು ಹಾಕಿದ್ದೇವೆ. ಸೊ 70 ಮ್ಯಾಟ್ ಅಗೇನ್ ಇಟ್ಸ್ ಆಲ್ ಟೈಮ್ ಮೈ ಫೇವ್ರೆಟ್, ಅಂದರೆ ಪ್ರಿವೆಂಟೋ ಬ್ರ್ಯಾಂಡ್ ಇದು 70 ಮ್ಯಾಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಇಂಟೀರಿಯರ್ ಕಲರ್ ಏನಿದೆ ಅದೇ ಕಲರನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಈ ರೀತಿ ಒಂದು ಇಂಟೀರಿಯರ್ ಅಂತ ಬಂದಾಗ 70 ಮ್ಯಾಟ್, ಡೋರ್ ಪ್ಯಾಡ್ಸ್, ಸೀಟ್ ಕವರ್, ಸ್ಟೇರಿಂಗ್, ಲೆದರ್ ಆ್ಯಪಿಂಗ್ ಅಂತ ಬಂದಾಗ ಅಗೇನ್ ಇಟ್ಸ್ ಎ ಕಂಪ್ಲೀಟ್ ಬ್ಲ್ಯಾಕ್ ವಿತ್ ಅ ಬೇಜ್ ಸ್ಟಿಚಿಂಗನ್ನು ಅಪ್ಗ್ರೇಡ್ ಮಾಡಿರುವಂಥದ್ದು. ಸೊ ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಲುಕ್ ಆಫ್ ದ ಫಿನಿಶಿಂಗ್. ಸೊ ಅದೇ ರೀತಿ ನೀವು ಡೋರ್ ಓಪನ್ ಮಾಡುವಾಗ ಸಿಯಾಸ್ ಅಂತ ವಿತ್ ಲೈಟ್ ಸ್ಕಫ್ ಪ್ಲೇಟನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಸೊ ಬೇಸಿಕ್ಲಿ ಇಂಟೀರಿಯರ್ ಅಟ್ರಾಕ್ಷನ್ ಪಾರ್ಟ್ ಅಂತ ಹೇಳಿದ್ರೆ ಸೀಟ್ ಕವರ್, 70 ಮ್ಯಾಟ್, ಸ್ಟೇರಿಂಗ್ ಲೆದರ್ ಆ್ಯಪಿಂಗ್, ಅದ್ರ ಜೊತೆ ಒಂದು ಡೋರ್ ಪ್ಯಾಡ್ ಸೇಮ್ ಬಾಡಿ ಕಲರನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದ್ರ ಜೊತೆ ಆರ್ಮ್ರೆಸ್ಟ್ ಕವರು ನೀವು ನೋಡ್ತಿರ್ಬೋದು ಎಷ್ಟು ನೀಟ್ ಆ್ಯಂಡ್ ಫಿನಿಶ್ ಆಗಿ ಬ್ಯೂಟಿಫುಲ್ ಆಗಿ ಫಿಟ್ ಆ್ಯಂಡ್ ಫೈನ್ ಫಿನಿಶ್ ಆಗಿ ಬಂದಿದೆ ಅಂತ. ಸೊ ಸಿಸ್ಟಮ್ ಅಂತ ಬಂದಾಗ ಕಸ್ಟಮರ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಇದು ಇವ್ರದ್ದು ಸೆಕೆಂಡ್ ಕಾರ್ ಆಗಿತ್ತು ಅಂತ. ಸೊ ಅದರಿಂದಾಗಿ ಅವ್ರು ಆಲ್ರೆಡಿ ಯೂಸ್ ಮಾಡಿದ್ದಾರೆ RSMದು ಪ್ರಾಡಕ್ಟ್. ಸೊ ಅದರಿಂದಾಗಿ ಅವರು ಚಾಯ್ಸ್ ಮಾಡಿರೋದು RSMದು ಓನ್ ಬ್ರ್ಯಾಂಡ್ ಇದು 2GB RAM 32GB ROM ವಿತ್ ಸಪೋರ್ಟ್ 4G ಸಿಮ್ ಸ್ಲಾಟ್ ಆಪ್ಷನ್. ಅದೇ ರೀತಿ ನಿಮಗೆ ವೈರ್ಲೆಸ್ ಕಾರ್ಪ್ಲೇ, ವೈರ್ಲೆಸ್ ಆ್ಯಂಡ್ರಾಯ್ಡನ್ನು ಬರ್ತದೆ. ಸೊ ಅದ್ರ ಜೊತೆ ನೀವು ಫಿನಿಶಿಂಗ್ ನೋಡ್ಬೋದು ನೀಟಾಗಿ 9 ಇಂಚ್ ಎಷ್ಟು ಬ್ಯೂಟಿಫುಲ್ ಆಗಿ ಫಿನಿಶಿಂಗ್ ಆಗಿದೆ ಅಂತೇಳಿ. ಸೊ ಈ ರೀತಿ ಸಿಸ್ಟಮ್ ಅಂತ ಬಂದಾಗ ನೋ ಕಾಂಪ್ರಮೈಸ್, ಎಲ್ಲ ಕಸ್ಟಮರ್ RSM ಲೈಕ್ ಮಾಡ್ತಾರೆ. ಯಾಕಂದರೆ ದ ಪ್ರೊಸೆಸರ್ ವಾಟ್ ವಿ ಆರ್ ಯೂಸಿಂಗ್ ಆಲ್ಸೋ ಇಸ್ ಆಕ್ಟೋಗರ್ ಪ್ರೊಸೆಸರ್. ಯು ಕ್ಯಾನ್ ಸಿ ದ ಸಾಫ್ಟ್ನೆಸ್ ಆಲ್ಸೋ ಆಫ್ ದ ಸಿಸ್ಟಮ್. ಸೊ ಈ ರೀತಿ ಒಂದು 9 ಇಂಚ್ ಸಿಸ್ಟಮನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಆಡಿಯೋ ಅಂತ ಬಂದಾಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ ಆಯಿತು. 1 ಲೇಯರ್ ಡ್ಯಾಂಪಿಂಗ್ ಮಾಡಿದ್ದೇವೆ ಆ್ಯಂಡ್ ಆಡಿಸನ್ದು ಕಂಪೋನೆಂಟ್ ಕೋಎಕ್ಸೆಲ್ 4 ಚಾನೆಲ್ ಆಂಪ್ಲಿಫೈಯರ್ ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಒಂದು ರಾಕ್ ಇದು ಇನ್ಫಿನಿಟಿದು ಸಬ್ವೂಫರ್ ಹಾಕಿದ್ದೀರಿ. ಲೆಟ್ ಮಿ ಮೇಕ್ ಯು ಟು ಲಿಸನ್ ದ ಮ್ಯೂಸಿಕ್. ಒಂದು ಔಟ್ಪುಟ್ ಹೇಗಿದೆ, ಸೂದಿಂಗ್ ಆಗಿದೆ ಅಂತ ಕೇಳ್ಕೊಳ್ಳುವ. ಸೊ ಅದೇ ರೀತಿ ಇದರಲ್ಲಿ ರೂಫಿಂಗ್ ಅಂತ ಬಂದಾಗ ಬೇಜ್ ಕಲರ್ ಇತ್ತು. ಇವೊಂದು ಡೀಪ್ ಕ್ಲೀನಿಂಗ್ ಮಾಡಿದ್ರು ಅದು ತುಂಬಾ ಸ್ವಲ್ಪ ಗಲೀಜು ಹೋಗಿಲ್ಲ. ಅದರಿಂದಾಗಿ ರೂಫನ್ನು ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಕಲರ್ ರೂಫಿಂಗನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ನೋಡ್ತಿರ್ಬೋದು ನೀವು ದ ಕ್ವಾಲಿಟಿ ಆ್ಯಂಡ್ ದ ಫಿನಿಶಿಂಗ್ ಆಫ್ ದ ರೂಫಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ. ಸೊ ನಿಮ್ಗೆಲ್ರಿಗೂ ಗೊತ್ತಿದ್ದಾಗೆ ಕ್ವಾಲಿಟಿ ಅಂತ ಬಂದಾಗ RS Car Modifiers will never compromise and see the beauty of the interior, the complete black with the exterior color matching and along with that roof black ಮಾಡಿರೋದು. ಅದ ನಂತರ ನಿಮಗೆ ಕಾರ್ ತುಂಬಾನೇ ಆಸ್ ಐ ಟೋಲ್ಡ್ ಯು ಇಟ್ ವಾಸ್ ವೆರಿ ಡರ್ಟಿ ಇನ್ಸೈಡ್. ಸೊ ಕಂಪ್ಲೀಟ್ ವ್ಯಾಕ್ಯೂಮ್ ಮಾಡಿ ನೀಟಾಗಿ ಡ್ಯಾಶ್ ಬೋರ್ಡ್ ಎಲ್ಲ ಕ್ಲೀನ್ ಮಾಡಿ ಪಾಲಿಶಿಂಗ್ ಮಾಡಿ ಡೀಪ್ ಕ್ಲೀನಿಂಗ್ ಮಾಡಿದ್ದೇವೆ. ಸೊ ಈ ರೀತಿ ಒಂದು ಹೈಜೀನ್ ಆಗಿ ಈ ಕಾರನ್ನು ಗಲೀಜಿದ ಕಾರನ್ನು ಲೈಕ್ ವಿ ಹ್ಯಾವ್ ಡನ್ ಅ ವೆರಿ ವೆಲ್ ನೀಟ್ ಕ್ಲೀನಿಂಗ್ ಆಗಿ ಮಾಡಿದ್ದೇವೆ.